ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಬರ್ಡೇಗೆ ಬಂದಿರುವಂಥ ಇನ್ನೊಂದು ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನನ್ನ ಮಗಳ ಬರ್ಡೇದೇ ವಿಡಿಯೋ ಸಾಕಷ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಷ್ಟೊಂದೆಲ್ಲ ಇತ್ತು ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ, ಹ್ಯೂಜ್ ಲೆಂತ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಸ್ವಲ್ಪನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಗಿಫ್ಟ್ ಒಂಥರ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಮಗಳು ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ ಈ ಗಿಫ್ಟಿಂದ. ಸೊ ಅದಕ್ಕೆ ಸ್ಪೆಷಲ್ ಗಿಫ್ಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಗಿಫ್ಟ್ ನನ್ನ ಫ್ರೆಂಡ್ಸ್ ಕೊಟ್ಟಿರುವಂಥದ್ದು. ಆ್ಯಕ್ಚುಲಿ ಅವ್ರ ಬರ್ಡೇಗೆ ಆರ್ಡರ್ ಮಾಡಿದರು. ಸೊ ಬರ್ಡೇ ಮುಗಿದು 3-4 ಡೇಸ್ ಆದಮೇಲೆ ನಮಗೆ ಡೆಲಿವರ್ ಆಗಿದೆ. ಸೊ ಅದಕ್ಕೆ ಈಗ ಅನ್ಬಾಕ್ಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವ್ರ ಬರ್ಡೇಗೆ ಬಂದಿರುವಂಥ ಗಿಫ್ಟ್ಸ್ ಎಲ್ಲನೂ ಸೂಪರ್ ಆಗಿದ್ದಾವೆ. ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವಳಿಗೆ ಬಂದಿರೋ ಡ್ರೆಸ್ಸಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಮತ್ತು ಟಾಯ್ಸ್ ಆಗಿರ್ಬೋದು, ಎಲ್ಲನೂ ಸೂಪರ್ ಆಗಿದ್ದಾವೆ. ಬಟ್ ಈ ಗಿಫ್ಟ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು, ಬಿಕಾಸ್ ಅವಳ ಏಜಿಗೆ ಅವಳು ಎಂಜಾಯಬಲ್ ಮಾಡೋದಕ್ಕೆ ಫುಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವಳು ಯಾವ ಥರ ಎಲ್ಲ ಎಂಜಾಯ್ ಮಾಡ್ತಾಳೆ ಅಂತ ಫುಲ್ ವಿಡಿಯೋ ನೋಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದರೆ ಅವಳಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು ಅನ್ಬಾಕ್ಸ್ ಮಾಡಬೇಕಾದ್ರೆ. ಸೊ ಆ ಗಿಫ್ಟ್ ಬಂದುಬಿಟ್ಟು ಸೈಕಲ್, ಬೇಬಿ ಸೈಕಲ್. ಅದಕ್ಕೆ ಇದನ್ನು ಈಗ ಶ್ರೀ ಎಲ್ಲನೂ ಸೆಟಪ್ ಮಾಡ್ತಿದ್ದಾನೆ. ಆ್ಯಂಡ್ ನಮ್ಮ ಪಾಪು ಸಹ ವೆರಿ ಮಚ್ ಈಗರ್ ಆಗಿದ್ದಾಳೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅದ್ರ ಮೇಲೆ ಕುತ್ಕೊಳ್ಳೋದಕ್ಕಾಗಲಿ ತುಂಬಾ ಅವಳು ಎಕ್ಸೈಟ್ಮೆಂಟ್ ಆಗಿದ್ಲು. ಸೊ ಅದಕ್ಕೆ ಶ್ರೀ ಎಲ್ಲನೂ ಫಿಟ್ ಮಾಡ್ತಿದ್ದಾನೆ ಈಗ. ಆ್ಯಂಡ್ ಫೈನಲಿ ಅವಳನ್ನೂ ಕೂರಿಸಿದ್ವಿ, ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋದಕ್ಕೆ. ಬಟ್ ಅವಳ ರಿಯಾಕ್ಷನ್ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಡೈಲಿ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ ಇದ್ರ ಮೇಲೆ ಕೂತ್ಕೊಂಡ್ರೆ. ಅವಳು ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ನಾವು ರೌಂಡಿಂಗ್ಸ್ ಅಂತೂ ತುಂಬ ಓಡಾಡಿಸ್ತಾ ಇದ್ವಿ ಬೆಳಗ್ಗೆ ಸಾಯಂಕಾಲ. ಇದರಲ್ಲಿ ತುಂಬ ಇಷ್ಟಪಟ್ಟಿದ್ದಾಳೆ ಅವಳು. ಆ್ಯಂಡ್ ಈ ವಿಡಿಯೋ ಮೂಲಕ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.